ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ನೈಟ್ ಶಿಫ್ಟ್, ದೊಡ್ಡ ಪ್ರಮಾಣದ ಜನ ನೈಟ್ ಶಿಫ್ಟ್ ಮಾಡುವಂಥ ಸಿಚುವೇಶನ್ ಮಾಡ್ರನ್ ಡೇಸ್ ಇದು ಅಲ್ವಾ? ನೈಟ್ ಶಿಫ್ಟ್ ಒಳ್ಳೇದಾ? ಹೆಲ್ತ್ಗೆ ಒಳ್ಳೇದಾ? ಯಾರಿಗೆ ಕೇಳಿದ್ರು ಕೂಡ ಫಸ್ಟ್ಗೆನೆ ಕೆಟ್ಟದ್ರಿ ನೈಟ್ ಶಿಫ್ಟ್, ಸವಾಸ ಬೇಡರಿ ಅಂತ ಹೇಳ್ತಾರೆ. ಅದು ಕೇಳಿದ ತಕ್ಷಣ ಮೈಂಡಿಗೆ ಬರೋ ಒಂದು ಉದ್ಗಾರ, ಅದು ಬೇಡ ನೈಟ್ ಶಿಫ್ಟ್ ಬೇಡ, ಕಷ್ಟ ಅಂತ. ಹಾಗಾದ್ರೆ ಏನು ನೈಟ್ ಶಿಫ್ಟಲ್ಲಿ ಏನಾಗುತ್ತೆ? ಯಾಕೆ ಅದು ಅಷ್ಟೊಂದು ಬೇಡ ಅಂತ ಅನ್ಸ್ಕೊಳ್ಳೋದು? ನೈಟ್ ಶಿಫ್ಟ್ನ ಅಪಾಯಗಳೇನು ಮತ್ತು ಅದರಿಂದ ತಪ್ಪಿಸ್ಕೊಳ್ಳೋಕೆ ಏನಾದ್ರು ದಾರಿ ಇದೆಯಾ? ಅನಿವಾರ್ಯತೆ ಇದೆಯಪ್ಪ, ನೈಟ್ ಶಿಫ್ಟೇ ಮಾಡಬೇಕಾಗಿರೋ ಪರಿಸ್ಥಿತಿ ಇದೆಯಪ್ಪ. ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ, ನೈಟ್ ಶಿಫ್ಟ್ ಹಾಕೊಂಡು ರುಬ್ತಾ ಇದ್ದಾರಪ್ಪ, 1-2 ವರ್ಷ ಮಾಡಲೇಬೇಕು ಅಂತ ಹೇಳಿದಾರಪ್ಪ. ಏನು ಮಾಡೋದು? ಭಾರತದಲ್ಲಿ, ಕರ್ನಾಟಕದಲ್ಲಿ, ನಗರಗಳಲ್ಲಂತೂ ಕೋಟ್ಯಂತರ ಜನ ಈ ನೈಟ್ ಶಿಫ್ಟ್ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದು ತುಂಬಾ ಜನರಿಗೆ ಗೊತ್ತಿಲ್ಲ. ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂ ಕಾರಣ ಆಗ್ಬೋದು ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ. ಹೀಗಾಗಿ ಈ ನೈಟ್ ಶಿಫ್ಟ್ ಕೆಲಸವನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದು ಹೇಗೆ, ಎಲ್ಲವನ್ನ ಈ ವರದಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮಗೊಂದು ಮನವಿಯನ್ನ ಮಾಡ್ತಾ ಆರಂಭ ಮಾಡೋಣ. ಸ್ನೇಹಿತರೆ, ನೈಟ್ ಶಿಫ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಅನ್ನೋದನ್ನ ನೋಡೋಕ್ಕೂ ಮುಂಚೆ ನೈಟ್ ಶಿಫ್ಟ್ ನಿಂದ ಏನ್ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ದೇಹ ಕೆಲಸ ಮಾಡೋದು ನಿದ್ರೆ ಮತ್ತು ಎಚ್ಚರ ಅನ್ನೋ ಸೈಕಲ್ ನಡುವೆ. ರಾತ್ರಿ ಟೈಮ್ನಲ್ಲಿ ನಿದ್ದೆ, ಎದ್ದ ಮೇಲೆ ಬೆಳಗ್ಗೆ ಕೆಲಸ, ಉಪಹಾರ, ತಿಂಡಿ, ಊಟ, ಕಾಫಿ ಎಲ್ಲ ಒಂದೇ ಫ್ಲೋನಲ್ಲಿ ಹೋಗ್ತಿರುತ್ತಲ್ವಾ, ಸೂರ್ಯ ಹುಟ್ಟೋದು ಮುಳುಗೋದ್ರ ನಡುವೆ. ಆದರೆ ಯಾವಾಗ ನೈಟ್ ಶಿಫ್ಟ್ ಕೆಲಸವನ್ನ ಶುರು ಮಾಡ್ತೀವಲ್ಲ, ಎಲ್ಲ ಚೇಂಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈ ಸೈಕಲ್ ತಪ್ಪು ಹೋಗ್ಬಿಡುತ್ತೆ. ಸರ್ಕೇಡಿಯನ್ ರಿದಮ್ ಅಂತಿರುತ್ತೆ ನಮ್ಮ ನಿದ್ದೆಗೆ ಮತ್ತು ಎಚ್ಚರಕ್ಕೆ ಅಲ್ವಾ? ನಿದ್ದೆಗೆ ಸಂಬಂಧಪಟ್ಟಿದ್ದು ಈ ಹಿಂದೆ ಈ ವರದಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಡೀಟೇಲ್ ಆಗಿ ಮತ್ತೆ ಅಲ್ಲಿಗೆ ಹೋಗೋದು ಬೇಡ. ಅದೆಲ್ಲ ಉಲ್ಟಾ ಪಲ್ಟಾ ಆಗಿ ಹೋಗುತ್ತೆ. ಹಗಲು ರಾತ್ರಿ ಎರಡಕ್ಕೂ ಬಹಳ ವ್ಯತ್ಯಾಸ ಕಾಣಲ್ಲ. ತುಂಬಾ ಬದಲಾವಣೆಗೆ ದೇಹ ಒದ್ದಾಡ್ಬಿಡುತ್ತೆ. ಈ ಟೈಮ್ನಲ್ಲಿ ನಾವು ಮಾಡೋ ಮಿಸ್ಟೇಕ್ಸ್ನಿಂದ ಸ್ಟ್ರೆಸ್ ಲೆವೆಲ್ ಇನ್ನೂ ಹೆಚ್ಚೇ ಆಗ್ಬೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗಬೇಕಾಗಿ ಬರಬಹುದು, ಮೆಟಾಬಲಿಸಮ್ ಸರಿಯಾಗಿ ವರ್ಕ್ ಆಗದೆ ವೆಯ್ಟ್ ಗೇನ್, ತುಂಬ ಬೊಜ್ಜು ಬೆಳೆಯೋದೆಲ್ಲ ಆಗ್ಬಿಡ್ಬೋದು. ಲಾಂಗ್ ಟರ್ಮ್ನಲ್ಲಿ ನೆನಪಿನ ಶಕ್ತಿ ಕಮ್ಮಿ ಆಗೋದು, ಬ್ರೈನ್ ಫಂಕ್ಷನಿಗೆ ಅಡಚಣೆ ಆಗೋದು, ಮಾನಸಿಕ ಆರೋಗ್ಯದ ಮೇಲೂ ಸಮಸ್ಯೆ ಆಗ್ಬೋದು. ವಾಷಿಂಗ್ಟನ್ ಯೂನಿವರ್ಸಿಟಿ ರಿಸರ್ಚ್ ಪ್ರಕಾರ ನಿರಂತರವಾಗಿ 3 ದಿನಗಳ ಕಾಲ ರಾತ್ರಿ ಪಾಳಿ ಕೆಲಸ ಮಾಡಿದ್ರೆ ದೇಹದಲ್ಲಿ ಬ್ಲಡ್ ಗ್ಲೂಕೋಸ್ ಕಂಟ್ರೋಲ್ಗಿರುವಂಥ ಪ್ರೋಟೀನ್ ರಿದಮ್ಸ್ ಅದಕ್ಕೆ ಸಮಸ್ಯೆ ಆಗುತ್ತೆ. ಇದು ಪ್ರೆಷರ್ ಜಾಸ್ತಿ ಆಗೋದು ಮಾತ್ರ ಅಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ ಕಾರಣ ಆಗುತ್ತೆ. ತಲೆನೋವು, ಡಯಾಬಿಟೀಸ್, ದೃಷ್ಟಿ ಸಮಸ್ಯೆಗೆ, ನಾನಾ ಸಮಸ್ಯೆಗಳಿಗೆ ದೇಹ ತುತ್ತಾಗ್ಬೋದು. 2012ರ ಸ್ಟಡಿ ಪ್ರಕಾರ ನೈಟ್ ಶಿಫ್ಟ್ನಿಂದಾಗಿ ಸರಿಯಾಗಿ ಜೀವನ ಶೈಲಿಯನ್ನು ಫಾಲೋ ಮಾಡೋಕ್ಕಾಗದೇ ಇರೋರಿಗೆ ಹೃದಯಾಘಾತದ ಸಮಸ್ಯೆ 7% ಇನ್ಕ್ರೀಸ್ ಆಗಿದೆ. ಹೀಗಾಗಿ ತುಂಬಾ ಎಚ್ಚರಿಕೆಯಿಂದ ನೈಟ್ ಶಿಫ್ಟನ್ನು ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್. ಹಾಗಾದ್ರೆ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು? ಮುಖ್ಯವಾಗಿ ಶೆಡ್ಯೂಲ್ ಅನ್ನ ಕರೆಕ್ಟಾಗಿ ಫಾಲೋ ಮಾಡೋದು. ನಿಮ್ಮ ಶಿಫ್ಟ್ 6 ಗಂಟೆಯಿಂದ ಶುರುವಾಗುತ್ತೋ, 8 ಗಂಟೆಯಿಂದ ಶುರುವಾಗುತ್ತೋ, 10 ಗಂಟೆಯಿಂದ ಶುರುವಾಗುತ್ತೋ, ಅದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಇರುತ್ತೆ. ನೈಟ್ ಶಿಫ್ಟ್ ಶುರುವಾಗೋ ಟೈಮ್ ಕೆಲವರಿಗೆ ಸಂಜೆ 5 ಗಂಟೆಯಿಂದ ಶುರುವಾಗಿ ಹಾಫ್ ಡೇ ಹಾಫ್ ನೈಟ್ ಥರ ಇರುತ್ತೆ. ಕೆಲವರಿಗಂತೂ ರಾತ್ರಿ 9 ಗಂಟೆಯಿಂದ ಪ್ರಾಪರ್ ಫ್ಲಿಪ್, ಬೆಳಗ್ಗೆ ಬದಲಿಗೆ ರಾತ್ರಿ 9 ಗಂಟೆಯಿಂದ ಶುರುವಾಗೋದಿರುತ್ತೆ. ಇನ್ನೂ ಕೆಲವು ಕಡೆ ಅಂತೂ ರಾತ್ರಿ 12 ಗಂಟೆ, 12:30, 1 ಗಂಟೆಗೆ ಕೆಲಸ ಶುರುವಾಗೋದು ನೈಟ್. ಆ ರೀತಿ ಶಿಫ್ಟ್ಸ್ ಕೂಡ ಇರುತ್ತೆ. ನಾನು ಕೂಡ ನನ್ನ ವೃತ್ತಿ ಜೀವನದ ಆರಂಭದ ಮೊದಲ 9-9.5 ವರ್ಷಗಳಲ್ಲಿ ಕನ್ನಡದ ಟಾಪ್ 3 TV ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಟೈಮ್ನಲ್ಲಿ ರುಟೀನ್ ಆಗಿ ನೈಟ್ ಶಿಫ್ಟ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಸ್ನೇಹಿತರೆ. ಆದರೆ ಎಲ್ರಿಗೂ 24 ಗಂಟೆ ಟೈಮ್ ಅಂತೂ ಇದ್ದೇ ಇರುತ್ತೆ, 24 ಅವರ್ಸ್ ಇದ್ದೇ ಇರುತ್ತೆ ಯಾವ ಟೈಮ್ನಲ್ಲಿ ನೈಟ್ ಶಿಫ್ಟ್ ಆರಂಭ ಆದರೂ ಕೂಡ. ಇದರಲ್ಲಿ ಕೆಲಸಕ್ಕೆ 8ರಿಂದ 10 ಗಂಟೆ ಅಲ್ವಾ, ನಿದ್ರೆಗೆ 7ರಿಂದ 8 ಗಂಟೆ, ಓದು, ಅಡಿಗೆ ಇದ್ರೆ ಅಡಿಗೆ, ಫ್ರೀ ಟೈಮ್, ಜಿಮ್, ಇತರ ಚಟುವಟಿಕೆಗಳಿಗೆ 6ರಿಂದ 8 ಗಂಟೆ. ಈ ರೀತಿ ನೀವು ಅದನ್ನ ಡಿವೈಡ್ ಮಾಡಿಕೊಂಡ್ರೆ ಅರ್ಧ ನಿಮ್ಮ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಈಗ ಮುಖ್ಯವಾಗಿರೋದೇನು ಗೊತ್ತಾ, ಇಲ್ಲಿ ಆಹಾರ ಕ್ರಮ. ನೈಟ್ ಶಿಫ್ಟ್ ನಲ್ಲಿ ಲೈಟ್ ಆಗಿ ತಿನ್ನಿ, ಮೆಟಾಬಲಿಸಮ್ ಎಲ್ಲ ನೈಟ್ ಸ್ಲೋ ಆಗಿರುತ್ತೆ. ಹಂಗಿರ್ಬೇಕಾದ್ರೆ ಸರಿಯಾಗಿ ತಿಂದುಬಿಟ್ರೆ ದೇಹದ ರಿದಮ್, ಸರ್ಕೇಡಿಯನ್ ರಿದಮ್, ಮೆಟಾಬಲಿಸಮ್, ಹಾರ್ಮೋನಲ್ ಬ್ಯಾಲೆನ್ಸ್ ಯಾವುದು ಸಪೋರ್ಟ್ ಮಾಡಲ್ಲ. ಅಷ್ಟೊಂದು ತಿಂದುಬಿಟ್ರೆ ನೀವು ವೇಟ್ ಗೇನ್ ಆಗ್ಬಿಡುತ್ತೆ. ಅಷ್ಟೊಂದು ತಿನ್ನಬಾರ್ದು ರಾತ್ರಿ ಅಂತ ಹೇಳೋದನ್ನ ಕೂಡ ಕೇಳಿದಿರಿ. ಹೌದು ಸ್ವಾಮಿ, ಹೌದು, ನೀವು ಹೇಳ್ತಿರೋದು ಕರೆಕ್ಟು. ನೈಟ್ ಟೈಮ್ ಸರಿಯಾಗಿ ತಿನ್ನಬಾರ್ದು, ಕರೆಕ್ಟು.
ಮತ್ತೆ ಯಾವಾಗ ತಿನ್ನೋಣ? ಮನೆ ಬಂದ್ಮೇಲೆ ಮಲ್ಕೋಬೇಕಲ್ಲ ರಾತ್ರಿ. ಅಂದರೆ ರಾತ್ರಿ ಅಂತ ಹೇಳಿದ್ರೆ ನೈಟ್ ಶಿಫ್ಟ್ನವರಿಗೆ ಡೇನೇ ರಾತ್ರಿ ಅಲ್ವಾ, ಬಂದು ಮಲ್ಕೋಬೇಕಲ್ಲ, ಆವಾಗ ನಿದ್ರೆ ಮಾಡಬೇಕು, ಎದ್ದೆ ತಿಂತ ಕೂರಕ್ಕಾಗಲ್ಲ. ಮತ್ತು ತಿನ್ನೋದು ಯಾವಾಗ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ವಿಚಾರ ಇದು. ಇಲ್ಲಿ ಕೆಲವು ತಜ್ಞರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಲೈಟ್ ಈಟಿಂಗ್ ಒಂದು ಆಪ್ಷನ್, ಅದಕ್ಕಿಂತ ಅದ್ಭುತವಾಗಿರೋ ಬೆಸ್ಟ್ ಆಪ್ಷನ್ ಅಂದರೆ ಫುಲ್ ಉಲ್ಟಾ, ಡೇನೇ ಉಲ್ಟಾ ಮಾಡ್ಕೊಂಡ್ಬಿಡೋದು ಅಂತ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ 45,700 ರೂಪಾಯಿ ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 nights 7 days ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 star ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಹೇಗೆ ಅಂದ್ರೆ ಸ್ನೇಹಿತರೆ, ಉದಾಹರಣೆಗೆ ನಾನೇನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಸುದೀರ್ಘವಾಗಿ ಒಂದು ಹೇಳಿದ್ನಲ್ಲ ನಿಮಗೆ, 9-9.5 ವರ್ಷಗಳ ಕಾಲ ರುಟೀನ್ ಆಗಿ, ಅಂದರೆ 365 days ಅಲ್ಲ, ಬಟ್ ರುಟೀನ್ ಆಗಿ ಬಹಳ ಸಮಯದ ಕಾಲ ನೈಟ್ ಶಿಫ್ಟನ್ನು ಮಾಡಿರೋ ಎಕ್ಸ್ಪೀರಿಯನ್ಸ್, ನನ್ನ ವೈಯಕ್ತಿಕ ಅನುಭವ. ಎಲ್ರಿಗೂ ಇದು ಅಪ್ಲೈ ಆಗದೇ ಇರಬಹುದು ಸ್ನೇಹಿತರೆ. ತಿಂಗಳಲ್ಲಿ ಏನಿಲ್ಲ ಅಂದರೂ ಕೂಡ ಒಂದ್ಸಲಿನಾದರೂ ಕೂಡ, ಒಂದು ವೀಕ್ ಆದರೂ ಕೂಡ ನೈಟ್ ಶಿಫ್ಟ್ ಬರ್ತಾ ಇತ್ತು. ಸಮ್ಟೈಮ್ಸ್ ಜಾಸ್ತಿನೂ ಬರ್ತಾ ಇತ್ತು. ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಜರ್ನಲಿಸ್ಟಿಕ್ ಕರಿಯರ್ ಮತ್ತು ನ್ಯೂಸ್ ಪ್ರೆಸೆಂಟ್ ಮಾಡೋರ ಕರಿಯರ್ನ ಭಾಗ ಅದು. ಹಾಗಿರಬೇಕಾದ್ರೆ ನಾನು ಫ್ಲಿಪ್ ಮಾಡ್ತಾ ಇದ್ದೆ ಸ್ನೇಹಿತರೆ ಡೇನ. ಉದಾಹರಣೆಗೆ ರಾತ್ರಿ 9 ಗಂಟೆಗೆ ಲಾಗಿನ್ ಇದೆ ಅಂತ ಹೇಳಿದ್ರೆ, ಅದರ ಎಕ್ಸಾಂಪಲ್ ಕೊಟ್ಟು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಅದನ್ನು ಬೆಳಿಗ್ಗೆ 9 ಗಂಟೆಗೆ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಅಷ್ಟೇ, ಇಷ್ಟೇ ಮೈಂಡ್ ಸೆಟ್ ಶಿಫ್ಟ್ ಅಷ್ಟೇ. ಇದು ರಾತ್ರಿ 9 ಗಂಟೆ ಅಲ್ಲ, ಬೆಳಿಗ್ಗೆ 9 ಗಂಟೆ ಅಂಥೇಳಿ ಅಂದ್ಕೊಳ್ತಾ ಇದ್ದೆ ನಾನು ಲಾಗಿನ್ನ. ಅಷ್ಟು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, 9 ಗಂಟೆಗೆ ನಿಮಗೆ ಬೆಳಿಗ್ಗೆ ಆಫೀಸಿಗೆ ಇದ್ದರೆ ಎಷ್ಟು ಗಂಟೆಗೆ ಹೇಳ್ತೀರಿ ನೀವು? ಒಂದು 6-6:15 ಹೇಳ್ತಿರ್ತಾನೆ. ಇಲ್ಲ ಜಿಮ್ಮಿಗೆಲ್ಲ ಹೋಗೋ ಆಸಕ್ತಿ ಇದೆ ಅಂತ ಹೇಳಿದ್ರೆ, ಓದೋ ಅಭ್ಯಾಸನೂ ಇದೆ ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ನಿಂಗ್ ಟೈಮ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ 5:15 ಹೇಳ್ತೀರಾ. ಸೊ ಅದೇ ರೀತಿ ಸಂಜೆ 5:15 ಹೇಳೋದು. ಎದ್ದ ಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೀರು ಕುಡಿದು, ನಿದ್ದೆಯಿಂದ ಸಡನ್ನಾಗಿ ಎದ್ದ ತಕ್ಷಣ ಅದು ಇದು ಮಾಡೋಕ್ಕೆ ಹೋಗಿ ಸ್ಟ್ರೆಸ್ ಮಾಡ್ಕೊಳ್ಳೋದು, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಅರ್ಧ ಗಂಟೆ 1 ಗಂಟೆ ಕಳೆದು, ಒಂದು 6:30 ಅಷ್ಟೊತ್ತಿಗೆ ಜಿಮ್ಮು, 1 ಗಂಟೆ ಎಕ್ಸಸೈಸು, ಅದಾದಮೇಲೆ ವಾಪಸ್ ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಹೊರಟು ಆಫೀಸಿಗೆ ಹೋಗೋ ಪ್ರಕ್ರಿಯೆ. 9 ಗಂಟೆಗೆ ಲಾಗಿನ್ ಅಷ್ಟೇ. ಬೆಳಗ್ಗೆ 9 ಗಂಟೆ ಶುರುವಾಗೋದ್ರ ಬದಲಿಗೆ ನೈಟ್ 9 ಗಂಟೆ ಶುರುವಾಗಿದೆ ಅಷ್ಟೇ. ರಾತ್ರಿ 1 ಗಂಟೆ 2 ಗಂಟೆ ಆಗಬೇಕಾದ್ರೆ ಡೇ ಶಿಫ್ಟ್ನಲ್ಲಿ ಯಾವ ರೀತಿ 1 ಗಂಟೆ 2 ಗಂಟೆಗೆ ಲಂಚ್ ಟೈಮ್ ಇರುತ್ತೋ ಹಾಗೆ ಲಂಚ್ ಮಾಡೋದು. ನೆಕ್ಸ್ಟ್ 6 ಗಂಟೆಗೋ 7 ಗಂಟೆಗೋ ಆಫೀಸ್ನಿಂದ ಹೊರಟ್ರೆ ಸೇಮ್ ಡೇಲಿ 6 ಗಂಟೆ 7 ಗಂಟೆಗೆ ಹೊರಟ್ರೆ ಹೆಂಗೋ ಹಾಗೆ ಅಂತ ಅಂದ್ಕೊಂಡು ಮನೆಗೆ ಬರೋದು. ಮನೆಗೆ ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಫ್ರೆಶ್ ಅಪ್ ಆಗಿ ಸಂಜೆಯ ಅಥವಾ ಈವ್ನಿಂಗ್ನ ಆಹಾರವನ್ನು ಸ್ವಲ್ಪ ಬೇಗ ಸೇವಿಸಿ. ಅಂದರೆ ಲೇಟ್ ಮಲಗೋಕ್ಕಿಂತ ಮುಂಚೆ ಸೇವಿಸಬಾರ್ದಲ್ವಾ. ನೀವು ರಾತ್ರಿ 9 ಗಂಟೆಗೆ 10 ಗಂಟೆಗೆ ಮಲಗ್ತೀರಂದ್ರೆ ಆವಾಗಲೇ ಊಟ ಮಾಡಿ ಕೂಡಲೇ ಮಲಗಬಾರ್ದಲ್ವಾ. ಸೊ ಮನೆಗೆ ಬಂದ ತಕ್ಷಣ 7 ಗಂಟೆಗೋ 7:15ಗೋ ಫ್ರೆಶ್ ಅಪ್ ಆಗಿ ಬೇಗ ಆಹಾರವನ್ನು ಸೇವಿಸಿ, ಮತ್ತು ಲೈಟಾಗಿ ಒಂದಷ್ಟು ಆ ಕಡೆ ವಾಕ್ ಮಾಡಿ. ನೀವು ಮ್ಯೂಸಿಕ್ ಕೇಳೋ ಅಭ್ಯಾಸ ಇದ್ದರೆ ಮ್ಯೂಸಿಕ್ ಕೇಳಿ, ಆಡಿಯೋ ಬುಕ್ ಕೇಳೋ ಅಭ್ಯಾಸ ಇದ್ದರೆ ಆಡಿಯೋ ಬುಕ್ ಕೇಳಿ, ಆಡಿಯೋಬಲ್ ಅಥವಾ ಯಾವುದ್ರಲ್ಲಾದರೂ ಕೂಡ ಆಡಿಯೋ ಬುಕ್ ಕೇಳಿ. ಪ್ರೀತಿ ಪಾತ್ರರೊಂದಿಗೆ 1-2 ಸಣ್ಣ ಪುಟ್ಟ ಮಾತುಕತೆಗಳನ್ನು ಮಾಡಿ, ಆಮೇಲೆ ಪ್ರೇ ಮಾಡೋಕ್ಕಿದ್ರೆ ನಿಮಗೆ ಏನಾದ್ರು ಪ್ರೇ ಮಾಡಿ ಅಥವಾ ಧ್ಯಾನ ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ, ಲೈಟ್ಸ್ನೆಲ್ಲ ಸ್ವಲ್ಪ ಮಂದ ಮಾಡಿಕೊಂಡು, ಬೆಳಕನ್ನು ಕಮ್ಮಿ ಮಾಡಿಕೊಂಡು ಮಲಗ್ತೀವಲ್ಲ ರಾತ್ರಿ, ಸೇಮ್ ಅದೇ ರೀತಿ ಇಲ್ಲಿ ಬೆಳಿಗ್ಗೆ ಇರುತ್ತಷ್ಟೇ. 9:30 10 ಗಂಟೆ 10:30 ಅಷ್ಟೊತ್ತಿಗೆ ನೀಟಾಗೆಲ್ಲ ಡಾರ್ಕ್ ಮಾಡಿಕೊಂಡು ನೀಟಾಗಿ ನಿದ್ದೆ ಹೋಗೋದು ಅಷ್ಟೇ. ನಿದ್ದೆ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಶಿಸ್ತಿನಿಂದ ಇದನ್ನು ಫಾಲೋ ಮಾಡಿದ್ರೆ, ಇಷ್ಟು ಅಂಕ ಹೇಳಿದ್ದು, ನಿದ್ದೆ ಬರುತ್ತೆ. ಯಾಕಂದರೆ ನೀವು ನೈಟ್ ಶಿಫ್ಟಲ್ಲಿ ಇದ್ದರೂ ಕೂಡ ನಿಮಗೆ ಸಂಜೆನೇ ಮಾರ್ನಿಂಗು ನೀವು ಜಿಮ್ ಮಾಡಿರ್ತೀರ, ಎದ್ದ ಮೇಲೆ ಇಡೀ ದಿನ ವರ್ಕ್ ಮಾಡಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ, ಹೋಲ್ ನೈಟ್ ನೀವು ಊಟ ಮಾಡಿರ್ತೀರ, ಮತ್ತೆ ಬಂದಿರ್ತೀರ, ಮತ್ತು ನೀವು ಬಿಫೋರ್ ಮಲ್ಗೋಕ್ಕಿಂತ ಮುಂಚೆ ಸಣ್ಣದಾಗಿ ವಾಕಿಂಗ್ ಮಾಡಿರ್ತೀರ, ಧ್ಯಾನ ಮಾಡಿರ್ತೀರ, ಆಡಿಯೋ ಬುಕ್ ಕೇಳಿರ್ತೀರ, ಲಾಸ್ಟಿಗೆ ಡೀಪ್ ಬ್ರೀದಿಂಗ್ ಮಾಡಿ ಮಲ್ಗೋಕ್ಕೆ ಹೋಗಿರ್ತೀರಲ್ವ, ನಿದ್ದೆ ಬರುತ್ತೆ. ಆದರೆ ನೀವು ಸ್ವಲ್ಪ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಷ್ಟೇ. ಡಾರ್ಕ್ ಮಾಡ್ಕೋಬೇಕು, ತಣ್ಣಗಿನ ವಾತಾವರಣ ಇರಬೇಕು. ಯಾಕಂದರೆ ಭೂಮಿ ಸೂರ್ಯ ಇಲ್ದಿದ್ದಾಗ ರಾತ್ರಿ ತಣ್ಣಗಾಗಿರುತ್ತೆ, ಟೆಂಪ್ರೇಚರ್ ಡೌನ್ ಆಗಿರುತ್ತೆ, ಬಾಡಿದು ಡೌನ್ ಆಗಿರುತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ. ಡೇಲ್ ಸ್ವಲ್ಪ ಕಷ್ಟ, ಸೂರ್ಯ ಮೇಲಿರ್ತಾನಲ್ವಾ, AC ಎಲ್ಲ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಶೆಕೆ ಆಗ್ಬೋದು. ಹಾಗಾಗಿ ಏನು ಮಾಡಿ ಸ್ನೇಹಿತರೆ, ಫ್ಯಾನ್ ಎಲ್ಲ ಇಟ್ಕೊಂಡು, ವಿಂಡೋ ಎಲ್ಲ ನೀಟಾಗಿ ಕವರ್ ಮಾಡಿ ಡಾರ್ಕ್ ಮಾಡಿಕೊಂಡು, ಹಗುರವಾದ ಕಮ್ಮಿ ಬಟ್ಟೆ ಹಾಕ್ಕೊಂಡು, ಅಂದರೆ ಬೆತ್ತಲೆ ಮಲ್ಕೋಬೇಕು ಅಂತಲ್ಲ, ಸ್ವಲ್ಪ ಕಮ್ಮಿ ಬಟ್ಟೆ ಹಾಕೊಂಡ್ರೆ ಸೊಳ್ಳೆ ಪ್ರಾಬ್ಲಮ್ ಇರೋದು ಕೂಡ ಕಷ್ಟ. ನೋಡ್ಕೊಳ್ಳಿ, ಸ್ವಲ್ಪ ಸೊಳ್ಳೆಗೆಲ್ಲ ಹೊಡ್ಕೊಳ್ಳಿ, ನೀಟಾಗಿ ಮಲ್ಕೊಳ್ಳಿ.
ಸ್ವಲ್ಪ ತಣ್ಣಗಿರ್ಬೇಕಷ್ಟೇ, ವಾತಾವರಣ ತಣ್ಣಗೆ ಮತ್ತು ಸ್ವಲ್ಪ ಕತ್ತಲಿರಬೇಕು, ಶಬ್ದ ಜಾಸ್ತಿ ಬರೆದಿರೋ ಥರ ಇರಬೇಕು. ಕಿವಿಗೆ ಬೇಕಾದ್ರೆ ಇಯರ್ ಪ್ಲಗ್ಸ್ ಅಂತ ಬರ್ತವೆ, ಇಯರ್ ಬಡ್ಸ್ ಅಲ್ಲ, ಇಯರ್ ಪ್ಲಗ್ಸ್ ಅಂತ ಬರುತ್ತೆ, ಅದನ್ನು ನೀವು ಹಾಕೋಬೋದು. ಕಣ್ಣಿಗೆ ಐ ಮಾಸ್ಕ್ ಅಂತ ಬರುತ್ತೆ, ಅದೇ ನೀವು ಹಾಕೋಬೋದು, ವಿಮಾನಗಳಲ್ಲೆಲ್ಲ ಕೊಡ್ತಾರಲ್ಲ ಆ ಥರದ್ದೇ ನೀವು ತಂದಿಟ್ಕೋಬೋದು. ನೀವು ಅದನ್ನು ಯೂಸ್ ಮಾಡ್ಬೋದು, ಮಲಗ್ಬೋದು, ನಿದ್ದೆ ಮಾಡೋಕ್ಕೆ ಸಾಧ್ಯ ಇದೆ. ಚೆನ್ನಾಗಿ 7ರಿಂದ 8 ಗಂಟೆ ಒಂದು ಸ್ಟ್ರೆಚ್ ನಿದ್ದೆ ಮಾಡಿದ್ರೆ, ಕೆಲವರು ಏನು ಮಾಡ್ತಾರೆ, ಮಧ್ಯಾಹ್ನ ಊಟ ಮಾಡೋದನ್ನು ಮೈಂಡ್ ಸೆಟ್ ಇಟ್ಕೊಂಡಿರ್ತಾರಲ್ಲ, ಅವ್ರು ರಾತ್ರಿ ಮಧ್ಯಾಹ್ನ ಊಟ ಮಾಡಿರೋದಿಲ್ಲ, ಅಂದರೆ ರಾತ್ರಿಯ ಮಧ್ಯಾಹ್ನದಲ್ಲಿ ಊಟ ಮಾಡಿರೋದಿಲ್ಲ ಅವ್ರು ನೈಟ್ ಶಿಫ್ಟಲ್ಲಿ. ಅವರು ಊಟದನ್ನು ಡೇ ಶಿಫ್ಟ್ದೇ ಫಾಲೋ ಮಾಡ್ತಿರ್ತಾರೆ, ಅಲ್ಲಿ ಉಪವಾಸ ಇದ್ದಿರ್ತಾರೆ, ಮಧ್ಯಾಹ್ನ ಊಟಕ್ಕಂತ ಹೇಳ್ತಾರೆ, ನಿದ್ದೆ ಎಲ್ಲ ಹಾಳು, ತುಂಬ ಪ್ರಾಬ್ಲಮ್ ಮಾಡ್ಕೊಳ್ತಾರೆ ಅವರು. ಬಟ್ ನಾನೇನು ಮಾಡ್ತಿದ್ದೆ ಅಂದರೆ ಸ್ನೇಹಿತರೆ, ಮಲಗಿದ್ರೆ ಮುಗೀತು, ನೆಕ್ಸ್ಟ್ ಸಂಜೆ ಅಂದರೆ ಮಾರ್ನಿಂಗ್, ನನ್ನ ನೈಟ್ ಶಿಫ್ಟ್ನ ಪ್ರಕಾರ ಮಾರ್ನಿಂಗ್ 5:30, 6:30 ಆ ಟೈಮಿಗೆ ಹೇಳ್ತಾ ಇದ್ದಿದ್ದು, ಮಧ್ಯದಲ್ಲಿ ನೋ ಡಿಸ್ಟರ್ಬೆನ್ಸ್. ಆ ರೀತಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನನಗಂತೂ ತುಂಬ ಅದ್ಭುತವಾಗಿ ಹೆಲ್ಪ್ ಆಗಿದೆ. ತೀರಾ ದೊಡ್ಡ ಪ್ರಮಾಣದ ಆರೋಗ್ಯ ಸಮಸ್ಯೆಗಳನ್ನು ಅಟ್ರ್ಯಾಕ್ಟ್ ಮಾಡದೆ 8-9 ವರ್ಷಗಳಲ್ಲಿ ಪದೇ ಪದೇ ಆವಾಗವಾಗ ನೈಟ್ ಶಿಫ್ಟನ್ನು ಮ್ಯಾನೇಜ್ ಮಾಡಿ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಆಯಿತು. ನಮಗೆ ಹೆಂಗಿರ್ತಿತ್ತು ಅಂದರೆ ಸ್ನೇಹಿತರೆ, ಕೆಲವೊಂದು ಸಲ ನೈಟ್ ಶಿಫ್ಟ್ ಮಾಡಿ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಇರ್ತಾಯಿತ್ತು, ಸಂಜೆ ತನಕ ಕೂಡ ತುಂಬ ಸಲ ಮಾಡಿದ್ದಿದೆ. ಇನ್ನೂ ಕೆಲವೊಂದು ಸಲ ಸೆಕೆಂಡ್ ಶಿಫ್ಟ್ ಮಾಡಿ ರಾತ್ರಿ 12:30, 1 ಗಂಟೆಗೆ ಲಾಗೌಟು, ಮತ್ತು ಬೆಳಿಗ್ಗೆ 5 ಗಂಟೆಗೆ ಲಾಗಿನ್ನು, ಈ ಥರದ್ದು ಮಾಡಿದ್ದು ಕೂಡ ಇದೆ. ಅಂಥ ಟೈಮ್ನಲ್ಲಿ ತುಂಬ ಡಿಸಿಪ್ಲಿನ್ಡ್ ಶೆಡ್ಯೂಲ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ವೆರಿ ಡಿಫಿಕಲ್ಟ್. ಲಾಂಗ್ ಕರಿಯರಲ್ಲಿ ಸರ್ವೈವ್ ಆಗೋದು ಬಹಳ ಬಹಳ ಕಷ್ಟ, ಹೆಲ್ದಿಯಾಗಿ ಉಳ್ಕೊಳ್ಳೋದು ಬಹಳ ಬಹಳ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಒಂದಷ್ಟು ಇನ್ಪುಟ್ಸ್, ವೈಯಕ್ತಿಕ ಅನುಭವಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿರೋದು. ಸೊ ನೈಟ್ ಶಿಫ್ಟ್ನಲ್ಲಿ ಕಮ್ಮಿ ತಿನ್ಬೇಕ್ರಿ ಅಂತ ಹೇಳೋರು, ಮತ್ತು ನಮ್ಮದು 2ನೇ ಕ್ಯಾಟಗರಿ, ಈ ಕ್ಯಾಟಗರಿ. ಈ ಥರದ್ದು 2 ಥರದ ವಿಧಾನ ಇದೆ. ನಿಮಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ, ತಜ್ಞರ ಸಲಹೆ ಬೇಕಾದರೂ ಪಡೀರಿ. ನಾವು ಡಾಕ್ಟರ್ಸ್ ಅಲ್ಲ, ನಾವು ನಮಗೇನಾಗುತ್ತೆ ಅದನ್ನು ನಾವು ಮಾಡಿದ್ದೀವಿ. ಬಟ್ ಒಂದು ಸ್ಟಡೀಸ್ ಹೇಳ್ತಾವೆ ಸ್ನೇಹಿತರೆ, ಹೆಲ್ತ್ ಕೇರ್ ವರ್ಕರ್ಸ್, ಆಮೇಲೆ ಏವಿಯೇಷನ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರು, ಫ್ಲೈಟಲ್ಲಿ ಕೆಲಸ ಮಾಡೋರು, ಅವರೆಲ್ಲ ಕರೆಕ್ಟಾಗಿ ನಮ್ಮ ಥರ, ನಾನು ಹೇಳಿದ್ನಲ್ಲ ನಿಮಗೆ, ಆ ಥರ ಡೇನ ಫ್ಲಿಪ್ ಮಾಡಿಕೊಂಡು ಕನ್ಸಿಸ್ಟೆಂಟಾಗಿ ಚೆನ್ನಾಗಿ ಇದನ್ನು ಆ ಶೆಡ್ಯೂಲ್ನ ಫಾಲೋ ಮಾಡಿದವರು, ಸ್ಲೀಪ್, ವರ್ಕೌಟ್, ಮೀಲ್ ಟೈಮ್ ಅದೆಲ್ಲವನ್ನು ಫಾಲೋ ಮಾಡಿದವರು, ಅವರು ಮೆಟಬಾಲಿಕಲಿ ಮತ್ತು ಸೈಕಾಲಜಿಕಲಿ ಈ ಥರ ಆ ಕಡೆನಲ್ಲ ಈ ಕಡೆನೆಲ್ಲ ಮಾಡಿರ್ತಾರಲ್ಲ, ಅವ್ರಿಗಿಂತ ಬೆಟರ್ ಇರ್ತಾರೆ ಅವರು ಅನ್ನೋದು ಸ್ಟಡೀಸಲ್ಲಿ ಪ್ರೂವ್ ಆಗಿದೆ. ಸೊ ಅದೊಂದು ಪಾಯಿಂಟ್ ನಿಮ್ಮ ಗಮನಕ್ಕಿರಲಿ ಸ್ನೇಹಿತರೆ. ಆದರೆ ಇನ್ನೂ ಒಂದಷ್ಟು ಮುಖ್ಯವಾಗಿರೋ ತಪ್ಪುಗಳನ್ನು ಯಾವ್ದು ಮಾಡಬಾರ್ದು ಗೊತ್ತಾ? ಮಲ್ಗೋಕ್ಕಿಂತ ಮುಂಚೆ ಬಂದು ಫೋನ್ ಹಿಡ್ಕೊಳ್ಳೋದು, ಬೆಳಗ್ಗೆ ಫೋನ್ ಹಿಡ್ಕೋಬೋದು ಅನ್ನೋ ಮೂಡ್ನಲ್ಲಿ ಫೋನ್ ಹಿಡ್ಕೊಳ್ಳೋದು. ಮೂವಿ ನೋಡ್ತಾರೆ ಕೆಲವರು ನೈಟ್ ಶಿಫ್ಟ್ ಮುಗಿಸ್ ಬಂದು, ಅಬ್ಬಬ್ಬಬ್ಬಬ್ಬಬ್ಬ, ಅದಕ್ಕಿಂತ ಹಾರಿಬಲ್ ಥಿಂಗ್ ಯಾವುದೂ ಇರೋದಿಲ್ಲ. ಫೋನ್ ಹಿಡ್ಕೊಂಡ್ಕೊರೋದು, ಮೂವಿ ನೋಡೋದು, ಯಾವುದೇ ರೀತಿ ಸ್ಕ್ರೀನನ್ನು ಬಳಸೋದು. ನೆಕ್ಸ್ಟ್ ಇನ್ನೊಂದು, ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗ್ಬೋದು ಸ್ವಲ್ಪ ನೈಟ್ ಶಿಫ್ಟ್ ಮಾಡೋರಿಗೆ, ಯಾಕಂದರೆ ವೈಟಮಿನ್ ಡಿ ಜಾಸ್ತಿ ಬೀಳಲ್ವಲ್ಲ. ಡೇ ಶಿಫ್ಟ್ ಮಾಡೋರಿಗೆ ಎಲ್ಲಿ ಬೀಳುತ್ತೆ ವೈಟಮಿನ್ ಡಿ ಜಾಸ್ತಿ? ಏನು ಶರ್ಟ್ ತೆಕ್ಕೊಂಡು ಪ್ಯಾಂಟ್ ತೆಕ್ಕೊಂಡು ಏನು ಬಿಸಿಲಲ್ಲಿ ನಿಂತಿರ್ತಾರಾ? ಚೆಕ್ ಮಾಡಿ ನೋಡಿ. ಹೆಚ್ಚಿನವರಿಗೆ, ಯಾವುದೇ ಶಿಫ್ಟಲ್ಲಿ ಕೆಲಸ ಮಾಡೋರಿಗೆ, ಆಫೀಸ್ ಒಳಗಡೆ ಕೆಲಸ ಮಾಡೋರಿಗೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ. ಆದರೂ ಒಂದು ಅಟ್ಲೀಸ್ಟ್ ಚೂರಾದರೂ ಬೀಳುತ್ತೆ ಅಂತ ಅನ್ಕೋಬೋದು. ವೈಟಮಿನ್ ಡಿ ಹಾಗೆಲ್ಲ ನೈಟ್ ಶಿಫ್ಟಲ್ಲಿ ಮಾತ್ರ ಕಮ್ಮಿ ಆಗುತ್ತೆ, ಡೇಯಲ್ಲಿ ಕಮ್ಮಿ ಆಗೋದಿಲ್ಲ ಅನ್ನೋ ದೊಡ್ಡ ಭ್ರಮೆ. ನಿಮ್ಗೆ ಗೊತ್ತಾ ಸ್ನೇಹಿತರೆ, ವೈಟಮಿನ್ ಡಿ ಸಿಗಬೇಕು ಅಂದರೆ ಬಿಸಿಲು ಹೆಂಗೆ ಬೀಳಬೇಕು ಗೊತ್ತಾ? ಒಂದ್ಸಲಿ ಚೆಕ್ ಮಾಡಿ ನೋಡಿ ನೀವು. ಮಠ ಮಧ್ಯಾಹ್ನದ ಬಿಸಿಲು 10ರಿಂದ 15 ನಿಮಿಷ, ಹಾಗಂತ ಇಡೀ ದಿನ ಬಿದ್ದರೆ ಕ್ಯಾನ್ಸರ್ ರಿಸ್ಕ್ ಎಲ್ಲ ಇರುತ್ತೆ, ಅಲ್ಲಿ ಹಾನಿಕಾರಕ ಕಿರಣಗಳಿರ್ತವೆ. ಆದರೆ ಬೆಸ್ಟ್ ಟೈಮ್ ಯಾವುದಾದ್ರೆ ಮಠ ಮಧ್ಯಾಹ್ನದ ಬಿಸಿಲು, 12:30, 1 ಗಂಟೆ ನಂತರ 2 ಗಂಟೆ ಆ ಪೀರಿಯಡ್ನ ಶಾರ್ಪ್ ಬಿಸಿಲು, ಒಂದು 10 ನಿಮಿಷ ಕರೆಕ್ಟಾಗಿ ಮೈಗೆ ಬೀಳಬೇಕು ವೈಟಮಿನ್ ಡಿಗೆ ಅಂತ ತಜ್ಞರು ಹೇಳ್ತಾರೆ. ಕಂಟಿನ್ಯೂಸ್ ಅಲ್ಲ, ಇವಾಗಲೇ ಹೇಳ್ತಾ ಇದ್ದೀವಿ, ಕ್ಯಾನ್ಸರ್ ರಿಸ್ಕ್ ಇರುತ್ತೆ, ಒಂದು ಶಾರ್ಟ್ ಬಸ್ಟ್ ಥರ ಬೀಳಬೇಕು ಅಂಥೇಳಿ, ಆಮೇಲೆ ಒಳಗೆ ಬಂದುಬಿಡಬೇಕು ಅಂಥೇಳಿ. ಆ ಥರದ್ದು ಯಾರು ತೊಗೊಳ್ತಾರೆ ಬಿಸಿಲನ್ನ? ಅದು ಕೂಡ ಬಟ್ಟೆ ಮಿನಿಮಮ್ ಇರಬೇಕು ಬಾಡಿಯಲ್ಲಿ ಅಂತ ಹೇಳ್ತಾರೆ. ಎಷ್ಟಾಗುತ್ತಷ್ಟು ಮಿನಿಮಮ್ ಕ್ಲೋತ್ ಹಾಕ್ಕೊಂಡು ಬಿಸಿಲಿಗೆ ಒಡ್ಬೇಕು ಅಂಥೇಳಿ. ಆಫೀಸಲ್ಲಿ ಶಿಫ್ಟಲ್ಲಿರೋರು ಹೆಂಗೆ ಮಿನಿಮಮ್ ಕ್ಲೋತ್ ಮಾಡ್ಕೊಳಕ್ಕಾಗತ್ತೆ ಬಿಸಿಲಿಗೆ ಒಡ್ಡೋಕ್ಕೆ? ಸೊ ಡೇ ಶಿಫ್ಟ್, ನೈಟ್ ಶಿಫ್ಟ್ ಇಬ್ಬರಿಗೂ ಕೂಡ ವೈಟಮಿನ್ ಡಿ ಡಿಫಿಷಿಯನ್ಸಿ ಹೆವಿ ಇದೆ, ಅದಕ್ಕೇನು ಭಾಳ ವ್ಯತ್ಯಾಸ ಇಲ್ಲ. ಹಾಗಾಗಿ ಸ್ನೇಹಿತರೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ವೈದ್ಯರ ಸಲಹೆ ತೊಗೊಂಡು ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಇದ್ದಾವೆ, ಅದನ್ನು ಆರಾಮಾಗಿ ತಗೊಳ್ಳೋಕೆ ಪ್ರಯತ್ನ ಪಡ್ಬೋದು. ಸಾಧ್ಯ ಆದಷ್ಟು ವೈದ್ಯರ ಸಲಹೆ ಪಡ್ಕೊಂಡೆ ಸೂರ್ಯನ ಬಿಸಿಲನ್ನು ಹೆಂಗೆ ತೊಗೋಬೇಕಂತ ಅವ್ರ ಹತ್ರ ಕೇಳಿಬಿಟ್ಟು ತೊಗೊಂಡ್ರು ಕೂಡ ಅದರಿಂದ ಹೆಲ್ಪ್ ಆಗುತ್ತೆ. ನೈಟ್ ಶಿಫ್ಟ್ನವರು ಕೂಡ ಬೆಳಿಗ್ಗೆ ಮತ್ತು ಸಂಜೆ ಒಂದಷ್ಟು ತಗೋಬೋದು, ಸೂರ್ಯನ ಬಿಸಿಲನ್ನು ತಗೋಬೋದು. ಡೇ ಶಿಫ್ಟ್ನವ್ರಿಗೂ ಕೂಡ ಒಂಚೂರು ಟೈಮ್ ಸಿಗೋದು ಬೆಳಗ್ಗೆ ಮತ್ತು ಸಂಜೆನೇ, ನೈಟ್ ಶಿಫ್ಟ್ನವ್ರಿಗೂ ಒಂಚೂರು ಟೈಮ್ ಸಿಗೋದು ಬೆಳಗ್ಗೆ ಮತ್ತು ಸಂಜೆನೇ, ಉಲ್ಟಾ ಥರ ಸಿಗುತ್ತೆ ಅಷ್ಟೇ. ಬಟ್ ಇಬ್ಬರಿಗೂ ಆವಾಗಲೇ ಟೈಮ್ ಸಿಗೋದು. ಡೇ ಶಿಫ್ಟ್ನವರು ಹಗಲಿಡೀ ಆಫೀಸ್ ಒಳಗಡೆ ಇರ್ತಾರೆ, ನೈಟ್ ಶಿಫ್ಟ್ನವರು ರಾತ್ರಿಡೀ ಆಫೀಸ್ ಒಳಗಡೆ ಇದ್ದು ಹಗಲಿಡೀ ಮನೆ ಒಳಗಡೆ ಮಲ್ಕೊಂಡಿರ್ತಾರೆ, ಅಷ್ಟೇ ಡಿಫ್ರೆನ್ಸ್ ಇರೋದು.
ಇನ್ನು ಓವರ್ ಆಲ್ ಸ್ನೇಹಿತರೆ, ಪೋಷಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು. ಹಣ್ಣುಗಳನ್ನು ಚೆನ್ನಾಗಿ ತಿನ್ನಬೇಕು. ಸಲಾಡ್ ಎಲ್ಲ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ ಫೈಬರ್ ಇರುವಂಥ, ಎಲ್ಲ ಫೈಬರ್ ಎಲ್ಲರಿಗೂ ಆಗಲ್ಲ, ನೋಡ್ಕೊಳ್ಳಿ ಸ್ವಲ್ಪ. ಕೆಲವರಿಗೆ ಗೋಧಿ ಆಗೋದೇ ಇಲ್ಲ, ಗ್ಲೂಟೆನ್ ಇರುತ್ತೆ, ಫೈಬರ್ ಇರುತ್ತೆ ಅಂಥೇಳಿ ಆಗಲ್ಲ ಕೆಲವರಿಗೆ ಕಿನೋವಾ ಚೆನ್ನಾಗಾಗ್ಬೋದು. ಸೊ ನೋಡ್ಕೊಳ್ಳಿ, ನಿಮ್ಗೆ ಯಾವ ಫೈಬರ್ ಇರೋ ಧಾನ್ಯ ಚೆನ್ನಾಗಾಗುತ್ತೆ ನೋಡಿಕೊಂಡು ಅಂಥದ್ದನ್ನು ತಿನ್ನಿ. ಇಲ್ಲಾಂದರೆ ಇಂಡೈಜೆಷನ್ ಆಗುತ್ತೆ ತುಂಬ ಜನಕ್ಕೆ. ನೋಡ್ಕೊಳ್ಳಿ ನಿಮಗೆ ಸೆಟ್ ಆಗುವಂಥ ಗ್ರೈನ್ಸ್ ಯಾವುದು ಅಂತ. ಸೊ ಆ ಥರ ಹೋಲ್ ಗ್ರೈನ್ಸ್ನ ನೀವು ತೊಗೋಬೋದು. ಚೆನ್ನಾಗಿ ಬಿಸಿಯಾಗಿ ಸೂಪ್ಗಳನ್ನು ನೀವು ಸೇವಿಸ್ಬೋದು. ಮತ್ತು ಡೇ ಶಿಫ್ಟ್ನವ್ರಿಗೆ ಅನ್ವಯ ಆಗೋದು, ನಿಮ್ಗೆ ಅನ್ವಯ ಆಗುತ್ತೆ. ಹೆವಿ ಆಗಿರುವಂಥ ಆಹಾರ, ಚೆನ್ನಾಗಿ ಕರೆದಿರೋದು, ಎಣ್ಣೆ ಹಾಕಿರೋದು, ಶುಗರಿ ಫುಡ್ಡನ್ನು ಅದೆಲ್ಲ ಜಾಸ್ತಿ ಸೇವನೆ ಯಾರೂ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್ ಕೆಫಿನ್. ಈಗ ಕೆಫಿನ್ ಹೇಗಂದರೆ ಸ್ನೇಹಿತರೆ, ನಿಮಗೆ ಕೆಫಿನ್ ಅಭ್ಯಾಸ ಇಲ್ಲ ಅಂದರೆ ಬ್ಯೂಟಿಫುಲ್, ಸೂಪರ್. ಆದರೆ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಅದು ಡೇ ಶಿಫ್ಟ್ ಇರಲಿ, ನೈಟ್ ಶಿಫ್ಟ್ ಇರಲಿ, ನಿಮ್ಮ ಶಿಫ್ಟ್ನ ಆರಂಭ ಇದೆಯಲ್ಲ, ನಿದ್ದೆಯಿಂದ ಎದ್ದ ಬಳಿಕ ಅದು ಬೆಳಗಿನ ಜಾವ 7 ಆಗಿರ್ಬೋದು ಅಥವಾ ಸಂಜೆ 7 ಆಗಿರ್ಬೋದು, ನಿದ್ದೆ ಮುಗಿಸಿ ಎದ್ದ ಬಳಿಕ ಇನ್ನೇನು ವರ್ಕ್ ಶುರುವಾಗತ್ತಲ್ವಾ, ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಆವಾಗ ಕಾಫಿ ಟೀ ಅಭ್ಯಾಸ ಇರೋರು ಆವಾಗೊಂದು ಕಪ್ ಚೆನ್ನಾಗಿ ಮಾಡಿಕೊಂಡು ಕಾಫಿ ಟೀಯನ್ನು ಸೇವಿಸಬಹುದು. ಅದಕ್ಕೂ ಕೂಡ ಶುಗರ್ ಹಾಕಬೇಡಿ, ಒಂದು ಕಾಳು ಹಾಕಬೇಡಿ, ಲೆಸ್ಗಿಸಲ್ಲ, ವಿದೌಟ್. ಆ ಥರ ಫ್ಲೇವರ್ಗೋಸ್ಕರ, ಲೈಟ್ ಕೆಫಿನ್ ಕಿಕ್ಗೋಸ್ಕರ ಕುಡಿಬೋದು, ಅಭ್ಯಾಸ ಇರೋರು, ಬಿಡೋಕ್ಕಾಗಲ್ಲ ಅನ್ನೋರು. ಅದಾದಮೇಲೆ ಸ್ನೇಹಿತರೆ ದಿನ ಇಡೀ ಕುಡಿತಾನೆ ಇದ್ರೆ ಅದರಲ್ಲಿ ಯಾವುದೇ ಅರ್ಥ ಇಲ್ಲ. ಶುಗರ್ ಹಾಕಿ ಕುಡಿದ್ರು ಅಂತೂ ವೆರಿ ವೆರಿ ಡೇಂಜರಸ್. ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಎಲ್ರಿಗೂ ಗೊತ್ತಿದೆ ಅದರಿಂದ. ಸೊ ಇದೊಂದು ಪಾಯಿಂಟು. ಮತ್ತು ಎಂಡ್ ಆಫ್ ದಿ ಡೇ ಇರುತ್ತಲ್ಲ, ಡೇನ ಅಂತ್ಯದಲ್ಲಿ, ಅದು ಡೇ ಶಿಫ್ಟ್ ಇರಲಿ, ನೈಟ್ ಶಿಫ್ಟ್ ಇರಲಿ, ದಿನ ಅಂತ್ಯ ಆಗಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು 1 or 2 hours ಮಲಗೋಕ್ಕೆ ಹೋಗ್ತೀವಿ ಅನ್ನೋ ಟೈಮ್ನಲ್ಲಿ ಯಾವತ್ತೂ ಕೂಡ ಕೆಫೀನ್ ಇಂಟೇಕ್ ಇರಬಾರ್ದು ಬಾಡಿಯಲ್ಲಿ. ಅದರಿಂದ ನಿಮ್ಮ ನಿದ್ದೆ ಕಿತ್ಕೊಂಡು ಹೋಗುತ್ತೆ, ನಿದ್ದೆ ಮಾಡೋಕ್ಕೆ ಬಿಡಲ್ಲ ನಿಮಗದು. ಕೆಲವರು ಹೇಳ್ತಾರೆ ನನಗದು ಕುಡಿದ್ರೇ ನಿದ್ದೆ ಬರೋದು ಅಂತ. ಹಾಗಾದರೆ ನಿಮ್ಮ ಮೈಂಡ್ ಯಾವ ಲೆವೆಲ್ಗೆ ಅಡಿಕ್ಟ್ ಆಗಿದೆ ಅನ್ನೋದನ್ನು ಯೋಚನೆ ಮಾಡಿ. ಸೈನ್ಸ್ ಪ್ರಕಾರ ಮಲಗೋಕ್ಕಿಂತ ಮುಂಚೆ ಕೆಫೀನ್ ಇಂಟೇಕ್ ಇರಬಾರ್ದು, ಅದರಿಂದ ನಿದ್ದೆ ಹಾಳಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮಲಬದ್ಧತೆ, ಹೊಟ್ಟೆ ಉಬ್ಬರಿಸೋದು, ಆ್ಯಸಿಡಿಟಿ, ಇದು ಎಲ್ಲದೂ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಮಲಗೋಕ್ಕಿಂತ 4-5 ಗಂಟೆ ಮುಂಚೆ ಯಾವುದೇ ರೀತಿ ಕೆಫೀನ್ ಇದನ್ನು ಇಂಟೇಕ್ ತೊಗೋಬೇಡಿ ನೀವು. ನಿದ್ದೆ ಹಾಳಾಗೋದು ಮಾತ್ರ ಅಲ್ಲ, ನಿಮ್ಮ ಬ್ರೈನನ್ನು ಅಲರ್ಟ್ ಸ್ಟೇಜಿಗೆ ತಂದು ನಿದ್ದೆ ಹಾಳಾಗೋದು ಮಾತ್ರ ಅಲ್ಲ, ವಾಟರ್ ಕೂಡ ನೀವು ಕುಡಿದಿದ್ದು ಅಲ್ಲಿ ಹೋಗ್ಬಿಟ್ಟು ಪದೇ ಅಲ್ರಾಮ್ ಕೊಡ್ತಿರುತ್ತೆ, ಎದೇಳು ಓಡು ಅಂಥೇಳಿ ಪದೇ ವಾಶ್ರೂಮ್ಗೆ ಹೋಗಬೇಕಾಗತ್ತೆ ಕೆಫಿನ್ ಇಂಟೇಕ್ ಜಾಸ್ತಿ ಇರೋರಿಗೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ, ನಿದ್ದೆ ಹಾಳಾಗುತ್ತೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಡೇಯನ್ನು ಎನರ್ಜಿಯೊಂದಿಗೆ ಆರಂಭ ಮಾಡೋಕ್ಕೆ ಬೇಕಾದರೆ ಈ ಅಭ್ಯಾಸ ಜೋರು ಇರುತ್ತಲ್ಲ, ಬಿಡೋಕ್ಕಾಗಲ್ಲ ಅನ್ನೋರು ಅವ್ರು ಮಾಡಿ. ಅಭ್ಯಾಸ ಇಲ್ಲ ಅಂದರೆ ಹತ್ತಿಸ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಆಲ್ಕೋಹಾಲ್, ಧೂಮಪಾನದ ಬಗ್ಗೆ ಜಾಸ್ತಿ ಮಾತಾಡೋದೇ ಬೇಡ. ಅದ್ರ ಬಗ್ಗೆ ಮಾತಾಡೋಕ್ಕೆ ಏನಿದೆ, ಕೆಟ್ಟದು ಅಷ್ಟೇ, ಮಾಡಬೇಡಿ, ಯಾರೂ ಮಾಡಬೇಡಿ. ಡೇ ಶಿಫ್ಟ್, ನೈಟ್ ಶಿಫ್ಟ್ ಯಾರೂ ಮಾಡಬೇಡಿ ಅಷ್ಟೇ. ಇಲ್ಲ ನಂಗೆ ಚಟ ಹತ್ಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಬಿಡೋಕ್ಕೆ ಟ್ರೈ ಮಾಡಿ ಅಷ್ಟೇ, ಬೇರೆ ದಾರಿ ಇಲ್ಲ. ಅದು ಒಳ್ಳೆಯದಲ್ಲ, ಅದು ಕೆಟ್ಟದು ಅಷ್ಟೇ, ನಾಟ್ ಗುಡ್, ವೆರಿ ವೆರಿ ಬ್ಯಾಡ್ ಅಷ್ಟೇ ಸ್ನೇಹಿತರೆ. ಅದ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕಿಲ್ಲ. ಅದನ್ನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ಎಲ್ಲಾದರೂ ಚೂರು ಹಾಕ್ಕೊಂಡು ಮಲಗ್ತೀನಿ ಅಂತ ಹೇಳಿದ್ರೆ ಮುಗೀತು ಕತೆ, ನಿದ್ದೆ ಬರಲ್ಲ. ಕೆಲವ್ರಿಗೆ ಅನಿಸುತ್ತೆ ಕುಡಿದ್ರೆ ಮಾತ್ರ ನಿದ್ರೆ ಬರೋದು, ರಿಲ್ಯಾಕ್ಸ್ ಆಗ್ತೀನಿ ಅಂತ. ಸುಳ್ಳೋದು, ಫೇಕ್ ಅದು, ಬ್ರೈನನ್ನು ಹ್ಯಾಕ್ ಮಾಡಿರುತ್ತದು. ಅದನ್ನು ನಾವು ಈ ಹಿಂದೆ ಈ ಸ್ಟೋರಿಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಹೆಂಗೆ ವರ್ಕ್ ಆಗುತ್ತೆ ಅಂಥೇಳಿ. ಅಲ್ಲಿ ಹೇಗೆ ಅಲ್ಲಿ ಬ್ರೈನಲ್ಲಿ ರಿಸೆಪ್ಟರ್ಸಲ್ಲಿ ಕೂತ್ಕೊಂಡು ಆಟ ಆಡುತ್ತೆ ಇದು ಆಲ್ಕೋಹಾಲ್ನ ಕೆಮಿಕಲ್ ಕಾಂಟೆಂಟ್ಗಳು ಅಂಥೇಳಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು. ನಿಮಗೆ ಅನಿಸುತ್ತೆ ಅಷ್ಟೇ, ತೂಗದಂಗೆ ಅನಿಸುತ್ತೆ ಅಷ್ಟೇ, ನಿಮ್ಮ ಮೈಂಡನ್ನ ಅಥವಾ ಮೂಡನ್ನ ಆಲ್ಟರ್ ಮಾಡುತ್ತೆ ಅಷ್ಟೇ. ಅದು ಏನು ನಿದ್ದೆ ಬರೋದಿಲ್ಲ ಅದರಿಂದ. ನೀವು ಈ ಥರ ಹೆಲ್ತ್ ವಾಚಸ್ ಇರ್ತಾವಲ್ಲ, ಚೆನ್ನಾಗಿ ಸ್ವಲ್ಪ ಹೆಲ್ತ್ ಫೀಚರ್ಸ್ ಚೆನ್ನಾಗಿರೋದ್ರ ಒಂದು ವಾಚ್ ಕಟ್ಕೊಂಡು ನೋಡಿ. ಕುಡ್ದಾಗ ನೀವು ಸ್ಲೀಪ್ ಕ್ವಾಲಿಟಿ ಚೆಕ್ ಮಾಡಿ ನೋಡಿ. ಸುಮ್ಮನೆ ನೀವು 10 ಗಂಟೆ ಮಲಗಿದ್ರು ಕೂಡ ನಿಮ್ಮ ಸ್ಲೀಪ್ ಏನೂ ಇರೋದಿಲ್ಲ, ನೆಕ್ಸ್ಟ್ ಡೇ ನೀವು ರಿಫ್ರೆಶ್ಡ್ ಅಂತ ಅನಿಸೋದು ಇಲ್ಲ ನೀವು. ಸೊ ಇದೊಂದು ಪಾಯಿಂಟ್. ಇದು ಧೂಮಪಾನ ಮತ್ತು ಮದ್ಯಪಾನದಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಗೊತ್ತಲ್ಲ ನಿಮಗೆ. ಅದೇ ತುಂಬ ಸಣ್ಣ ಕಾಯಿಲೆ, ಕ್ಯಾನ್ಸರ್, ಜೀವ ತೆಗೆದುಬಿಡುತ್ತಲ್ಲ, ಆ ಕಾಯಿಲೆ ಬರುತ್ತೆ. ಅದು ಹೇಗೆ ಬರುತ್ತೆ ಅನ್ನೋದನ್ನು ನಾವು ಈ ಹಿಂದೆ ಧೂಮಪಾನದ ಬಗ್ಗೆ ಮಾಡಿದಾಗಲೂ ಹೇಳಿದ್ದೀವಿ. ತಂಬಾಕು ಬಾಯಲ್ಲಿ ಇಟ್ಕೊಂಡಿರ್ತಾರಲ್ಲ ಅದ್ರ ಬಗ್ಗೆ ಮಾಡೋದಾಗಲೂ ಹೇಳಿದ್ದೀವಿ. ಹಾಗೆ ಮದ್ಯಪಾನದ ಬಗ್ಗೆ ಅವೇರ್ನೆಸ್ ವೀಡಿಯೋ ಮಾಡಿದಾಗಲೂ ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸ್ನೇಹಿತರೆ. ಕ್ಯಾನ್ಸರ್ ಕಾರಕ, ಕಾರ್ಸಿನೋಜೆನಿಕ್ ಇವೆಲ್ಲವೂ ಕೂಡ. ಇಷ್ಟೇ ಸ್ನೇಹಿತರೆ. ಒಂದ್ಸಲಿ ಕ್ವಿಕ್ ರಿಕ್ಯಾಪ್ ಕೊಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಮಾಡಿದ್ದೇನು ಅಂದರೆ ಡೇನ ಫ್ಲಿಪ್ ಮಾಡಿದ್ದು, ಎಕ್ಸಸೈಸ್, ವರ್ಕೌಟ್ ಮಾಡೋದು, ಅದು ತುಂಬ ಇಂಪಾರ್ಟೆಂಟ್ ಭಾಗ ಆಗಿತ್ತು. ಅದಿಲ್ಲ ಅಂತ ಹೇಳಿದ್ರೆ ವೆರಿ ಡಿಫಿಕಲ್ಟ್. ಡೇ ಒಂದು ಉತ್ತಮ ರೀತಿಯಲ್ಲಿ ಶುರುವೇ ಆಗೋದಿಲ್ಲ. ಆ ರೀತಿ ನನಗಂತೂ ವೈಯಕ್ತಿಕವಾಗಿ ಅನ್ನಿಸ್ತಾ ಇತ್ತು. ಹಾಗಂತ ಎಲ್ಲರೂ ಜಿಮ್ಮೇ ಮಾಡಬೇಕು ಅಂತಿಲ್ಲ. ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಅದೇನೋ ಜುಂಬಾ ಎಲ್ಲ ಮಾಡ್ತಾರಲ್ಲ ಅದು ಮಾಡ್ಬೋದು, ಯೋಗ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಏನಾದರೂ ಒಂದು ಆ್ಯಕ್ಟಿವಿಟಿ ಬೇಕು ಅಷ್ಟೇ. ಇಲ್ಲ ಮನೇಲೇ ಎಕ್ಸಸೈಸ್ ಮಾಡ್ಬೋದು.
ಬೇರೆ ಬೇರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಹಾಕ್ಕೊಂಡು ಮನೇಲಿ ನೀವು ಎಕ್ಸಸೈಸ್ ಮಾಡ್ಬೋದು. ಒಂಚೂರು ನಿಮಗೆ 6x6 ಜಾಗ ಇದ್ದರೆ ಸಾಕು ಎಕ್ಸಸೈಸ್ ಮಾಡೋಕ್ಕೆ ಅಲ್ವಾ. ಇದರಿಂದ ನೀವು ಓವರ್ ಆಲ್ ಎನರ್ಜೆಟಿಕ್ ಆಗಿರ್ತೀರಿ. ಓವರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ನೀವು ಹೆಲ್ತನ್ನು ಉಳಿಸ್ಕೊಳ್ಳೋಕ್ಕಾಗುತ್ತೆ. ಪ್ರೊಡಕ್ಟಿವ್ ಆಗಿರ್ತೀರಿ ನೈಟ್ ಶಿಫ್ಟಲ್ಲೂ ಕೂಡ. ಜೊತೆಗೆ ಸ್ನೇಹಿತರೆ, ಕಂಟಿನ್ಯೂಸ್ ನೈಟ್ ಶಿಫ್ಟ್ ಇರೋರು, ಅಂದರೆ 365 ಡೇಸ್ ನೈಟ್ ಶಿಫ್ಟ್ ಇರೋರು ಇರುತ್ತೆ, ತುಂಬ ಕಷ್ಟ ಅದು ಮ್ಯಾನೇಜ್ ಮಾಡೋದು. ಆ ಥರದವರು ಆಗಾಗ ವೈದ್ಯಕೀಯ ಸಲಹೆಯನ್ನು ಕೂಡ ಪಡಿತಾ ಇರಿ. BP, ಶುಗರ್, ವೈಟಮಿನ್ ಟೆಸ್ಟ್, ಕೊಲೆಸ್ಟ್ರಾಲ್ ಟೆಸ್ಟ್ ಇದೆಲ್ಲ ಮಾಡಿಸ್ಕೊಳ್ತಾ ಇರಿ. ಮಾನಿಟ್ರ್ ಮಾಡ್ತಾಯಿರಿ ನಿಮ್ಮ ಹೆಲ್ತನ್ನು. ಅದು ಬಿಟ್ಟು ಆವಾಗವಾಗ ತಿಂಗಳಲ್ಲಿ 1 ವಾರ ಬರುತ್ತೆ ಅನ್ನೋ ಥರದ್ದೆಲ್ಲ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಮೇಲೆಲ್ಲ ಹೇಳಿದಂಥ ವಿಚಾರಗಳನ್ನು ಇಟ್ಕೊಂಡು ಆರಾಮಾಗಿ ಮ್ಯಾನೇಜ್ ಮಾಡಬಹುದು. ನಮಗೆಲ್ಲ ಇದ್ದಿದ್ದು ಅದೇ ರೀತಿ ಕಂಟಿನ್ಯೂಸ್ 365 ಡೇಸ್ ಎಲ್ಲ ನೈಟ್ ಶಿಫ್ಟ್ ಮಾಡಿಲ್ಲ. ತಿಂಗಳಲ್ಲಿ 1 ಸಲ ಅಥವಾ 2 ತಿಂಗಳಲ್ಲಿ 1 ಸಲ ಆ ಥರದ್ದೆಲ್ಲ ಅದು ರೊಟೇಷನ್ ಬೇಸಿಸ್ ಮೇಲೆ ಬರ್ತಾಯಿತ್ತು. ಆ ಟೈಮ್ನಲ್ಲಿ ನಾನು ಆ ರೀತಿ ಮ್ಯಾನೇಜ್ ಮಾಡ್ತಾಯಿದ್ದೆ ಸ್ನೇಹಿತರೆ. ನಿಮ್ಮಲ್ಲೂ ಕೂಡ ತುಂಬ ಜನ ನೈಟ್ ಶಿಫ್ಟ್ ಮಾಡೋರು ಇರ್ಬೋದು, ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಫ್ರೆಂಡ್ಸ್ ಇರ್ಬೋದು. ಸೊ ಸ್ನೇಹಿತರೆ, ನೀವೀಗ ಪೂರ್ತಿ ನೋಡಿದ್ರಲ್ಲ, ಇದರಿಂದ ಏನಾದರೂ ಯೂಸ್ ಇದೆ, ಉಪಯೋಗಕ್ಕೆ ಬರುವಂಥ ವಿಚಾರ ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಇದನ್ನು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಕೂಡ ಮಾಡ್ಬೋದು. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.